ನಮಸ್ಕಾರ. ನಾವು ಹಾಸನ ಮಾರ್ನಹಳ್ಳಿ ರಸ್ತೆಯಲ್ಲಿ ಸಾಗುವಾಗ ಸಕಲೇಶಪುರದ ಹತ್ತಿರ ಬಂದಿದ್ದೇವೆ. ನಾವಿವಾಗ ಸಕಲೇಶಪುರದ ಮಠಸಾಗರ ಮತ್ತು ಬಲ್ಲಬಳಗಕ್ಕೆ ಅಲ್ಸುಲ್ಗೆ ಅಥವಾ ದಿ ಇಂಪೀರಿಯರ್ ಹೋಟೆಲ್, ದಿ ಹೊಸೂರು ಹೋಟೆಲ್ ನಿಯರ್ ಬೈ ಜಾಗದಲ್ಲಿ ಸಾಗ್ತಾ ಇದ್ದೇವೆ. ಈಗ ಹೆಚ್ಚಿನ ಅಂಶ ನಾವೀಗ ಕಳೆದ ಏಪ್ರಿಲ್ ಅಥವಾ ಫೆಬ್ರವರಿ ಮತ್ತು ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಬೈಪಾಸ್ನ ಮಾಹಿತಿ ಕೊಡುವಾಗ, ಸಕಲೇಶಪುರ ಬೈಪಾಸ್ನ ಮಾಹಿತಿ ಕೊಡುವಾಗ ಎಷ್ಟು ಕಂಪ್ಲೀಟ್ ಆಗಿತ್ತು, ಏನಾಗಿತ್ತು ಅಂತೇಳಿ ವಿಚಾರಗಳನ್ನ ಕೇಳ್ತಾಯಿದ್ರು. ಇವತ್ತು ನಾವು ಸಕಲೇಶಪುರ ಬೈಪಾಸ್ನಲ್ಲಿ ಸಾಗಬೇಕು ಅಂತಂದರೆ ಮತ್ತದೇ ಪ್ರೊಸೀಜರ್ ಇರ್ತದೆ. ನಾವು ಇಲ್ಲಿ ಬಂದ ನಂತರ ಸೀದಾ ಎಡಭಾಗಕ್ಕೆ ತಗೊಂಡ್ರೆ ಅದು ನಗರ ಭಾಗಕ್ಕೆ ಹೋಗುತ್ತೆ. ನಾವಿಲ್ಲಿ ಡಿವೈಡ್ರಲ್ಲಿ ಬಲಭಾಗಕ್ಕೆ ತಗೊಬೇಕು. ಬಲಭಾಗಕ್ಕೆ ತಗೊಂಡ ನಂತರ ಈ ಬಲಭಾಗದ ಬ್ರಿಡ್ಜ್ನಲ್ಲಿ ನಾವು ಸಾಗಬೇಕು. ಸಕಲೇಶಪುರ ಬೈಪಾಸ್ನಲ್ಲಿ ನಾವೀಗ ಸಾಗ್ತಾ ಇದ್ದೇವೆ. ಈ ಎಡಭಾಗದ ಬ್ರಿಡ್ಜ್ನಲ್ಲಿ ಸ್ವಲ್ಪ ಕೆಲಸಗಳನ್ನು ಬಾಕಿ ಉಳಿಸ್ಕೊಂಡಿರೋದು ಅಥವಾ ಮಾಡಿ ಕಂಪ್ಲೀಟ್ ಆದರೂ ಕೂಡ ಅದನ್ನು ಕ್ಲಿಯರೆನ್ಸ್ ಮಾಡದಲ್ಲೇ ಇರೋ ಕಳೆದ 2-3 ವಿಡಿಯೋಗಳಲ್ಲಿ ಬೈಪಾಸ್ನ ಬಗ್ಗೆ ಮಾಹಿತಿ ಕೊಡುವಾಗ ಈ ಸಕಲೇಶಪುರದ ಒಂದು ಅಂಡರ್ ಪಾಸ್ ಒಂದು ಹೋಗ್ತದೆ ಇಲ್ಲಿ, ಅಂದರೆ ವಡೂರು ಬೈಪಾಸ್, ವಡೂರು ಅಂಡರ್ ಪಾಸ್ ಅಂತ ಹೇಳ್ತಾರೆ ಇದಕ್ಕೆ. ಅಲ್ಲಿ ಒಂದು ಹೈ ಟೆನ್ಷನ್ ವೈರ್ ಇತ್ತು. ಆ ಹೈ ಟೆನ್ಷನ್ ವೈರನ್ನು ಚೇಂಜ್ ಮಾಡಿರಲಿಲ್ಲ ಮತ್ತು ಅಲ್ಲಿ ಕೆಲಸ ಬಾಕಿ ಉಳಿದಿತ್ತು ಅಂಥೇಳಿ ಹಳೆಯ 2-3 ವಿಡಿಯೋಗಳಲ್ಲಿ ಅದನ್ನೇ ನಿಮಗೆ ಮಾಹಿತಿನ ತೋರಿಸ್ತಿದ್ದೆ. ಯಾಕೆ ಎಡಭಾಗದಲ್ಲಿ ಡೈವರ್ಷನ್ನಾಗಿ ತಗೊಂಡು ನಾವು ಹೊರಗಡೆ ಬರಬೇಕು ಅನ್ನೋದಕ್ಕೆ ಕಾರಣ ನೋಡಿ ಇದು. ಈ ಸತಿ ಆ ಹೈ ಟೆನ್ಷನ್ ವೈರನ್ನು ತೆಗೆದು ಆ ಜಾಗದಲ್ಲಿ ಈಗ ಇಟ್ಯಾಚಿಯಲ್ಲಿ ಮಣ್ಣನ್ನು ತೆಗೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಎಡಭಾಗದ ಜಾಗನೂ ಕೂಡ ಇನ್ನೊಂದು ತಿಂಗಳಿನಲ್ಲಿ ಕೆಲಸ ಮುಗಿಸುವಂಥ ಎಲ್ಲ ಕೆಲಸನ ಮಾಡ್ತಾ ಇದ್ದಾರೆ. ಈ ಬಲಭಾಗದಲ್ಲೂ ಕೂಡ ಈಗ ತಡೆಗೋಡೆ ಕಟ್ತಾ ಇದ್ದಾರೆ. ಕಾರಣ ಅಂದರೆ ತಡೆಗೋಡೆ ಕಟ್ಟೋದಂತ ಮಣ್ಣು ಕುಸಿಬಾರ್ದು ಅನ್ನೋ ಕಾರಣಕ್ಕೆ. ಈ ಮಣ್ಣು ತೆಗಿತಿರೋಂಥ ಜಾಗದಲ್ಲಿ ಕೆಲಸ ಮುಗಿದ್ರೆ ಸಕಲೇಶಪುರ ಬೈಪಾಸ್ ಪೂರ್ತಿಯಾಗಿ ಎರಡೂ ಭಾಗದ ರಸ್ತೆಗಳು ಕೂಡ ಓಪನ್ ಆಗ್ತದೆ. ಈಗ ಹೆಚ್ಚಿನ ವೆಹಿಕಲ್ಗಳು ಹಾಸನದ ಕಡೆಯಿಂದ ಬಂದಾಗ ಬಲಭಾಗದಲ್ಲಿರುವಂಥ ರಸ್ತೆಯಲ್ಲಿ ಓಡಾಡ್ತಾ ಇದ್ದಾರೆ. ಅದು ಎಲ್ಲಿಯವರೆಗೆ ಅಂತಂದರೆ ಮುಂದೆ ನೀವು ನೋಡ್ಬೋದು. ನಾನೊಂದೀಗ ವಿಡಿಯೋದಲ್ಲಿ ತೋರಿಸ್ತೇನೆ ಅದನ್ನು. ಇನ್ನೊಂದು ಕಿಲೋಮೀಟ್ರಷ್ಟು ಮುಂದೆ ಹೋದರೆ ಆ ಜಾಗದವರೆಗೆ ನಾವು ಒಂದು ಭಾಗದ ರಸ್ತೆಯಲ್ಲಿ ಬರಬೇಕಾಗ್ತದೆ. ಅಲ್ಲಿಂದ ಮುಂದೆ ಹೋದ ನಂತರ ಅಲ್ಲಿಂದ ನಿಮಗೆ ಡೈವರ್ಷನ್ ಕೂಡ ಹಾಕಿದ್ದಾರೆ ಮತ್ತು ಎರಡೂ ಭಾಗದ ರಸ್ತೆಗಳು ಕೂಡ ಓಪನ್ ಆಗಿದೆ ಅಲ್ಲಿಂದ ಮುಂದಕ್ಕೆ. ಅದು ನೀವು ಈಗ ಅಬ್ಸರ್ವ್ ಮಾಡ್ಬೋದು. ಹೆಚ್ಚಾಗಿ ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ, ಇದು ಮಳಲಿ ಸರ್ಕಲ್ ಅಂತೇಳಿ ಅಂತ. ಕಾರಣ ಅಂದರೆ ಈ ಬೈಪಾಸ್ ಹೋಗಿರುವಂಥ ಜಾಗ ಎಲ್ಲ ಹೆಚ್ಚಿನ ಅಂಶ ಮಳಲಿ ಜಾಗಕ್ಕೆ ಸೇರುವಂಥದ್ದು. ನೋಡಿ, ಇಲ್ಲಿಂದ ಮುಂದಕ್ಕೆ ಲೆಫ್ಟಿಗೆ ಡೈವರ್ಷನ್ ತಗೊಂಡ್ರೆ ಇಲ್ಲಿಂದ ಎರಡು ರಸ್ತೆಗಳು ಕೂಡ ಓಪನ್ ಆಗಿದೆ. ಆ ಬಲಭಾಗದ ರಸ್ತೆ ಕೂಡ ಓಪನ್ ಆಗಿದೆ, ಎಡಭಾಗದ ಕೂಡ ರಸ್ತೆ ಓಪನ್ ಆಗಿದೆ. ಎರಡು ಭಾಗದ ರಸ್ತೆಗಳಲ್ಲಿ ನಾವೀಗ ಸರಾಗವಾಗಿ ಸಾಗ್ಬೋದು. ಬೈಪಾಸ್ನಲ್ಲಿ ಎಲ್ಲ ವೆಹಿಕಲ್ಸ್ಗಳು ಕೂಡ %90, 91ಕ್ಕಿಂತ ಹೆಚ್ಚಿಗೆ 95% ಕೆಲಸವು ಪೂರ್ತಿ ಮುಗಿದಿದೆ. ಹೈ ಟೆನ್ಷನ್ ವೈರ್ ಏನಿತ್ತು ಹಳೆ ವಿಡಿಯೋಗಳಲ್ಲಿ ನಿಮಗೆ ತೋರಿಸುವಾಗ ಆ ಜಾಗದ ಕೆಲಸ ಒಂದು ಬಾಕಿ ಉಳಿದಿದೆ. ಬಿಟ್ಟರೆ
ಪೂರ್ತಿಯಾಗಿ ಸಕಲೇಶಪುರ ಬೈಪಾಸ್ ಕೆಲಸ ಮುಗಿದಿದೆ. ಎಲ್ಲ ವೆಹಿಕಲ್ಗಳು ಕೂಡ ಈಗ ಬೈಪಾಸ್ನಲ್ಲೇ ಓಡಾಡ್ತಾ ಇದ್ದಾವೆ. ಲಾರಿಗಳು, ಕಾರ್ಗಳು ಮತ್ತು ನೈಟ್ ಟೈಮ್ನಲ್ಲಿ ಎಲ್ಲ ಬಸ್ಗಳು ಕೂಡ ಇಲ್ಲೇ ಪ್ರೈವೇಟ್ ಬಸ್ಗಳು ಎಲ್ಲ 50ರಿಂದ 70% ಭಾಗದಷ್ಟು ಬಸ್ಗಳೆಲ್ಲ ಇದೇ ಭಾಗದಲ್ಲಿ ಇದರಲ್ಲೇ ಓಡಾಡ್ತಾ ಇದ್ದಾವೆ. ಸಕಲೇಶಪುರ ಬೈಪಾಸ್ ಯಾವಾಗ ಓಪನ್ ಅಂತೇಳಿ ಕಮೆಂಟ್ ಮಾಡಿದಂಥವ್ರಿಗೆ ಈ ಮಾಹಿತಿ ಪೂರ್ತಿಯಾಗಿ ಲಭ್ಯವಾಗುತ್ತೆ ನೋಡಿ. 2 ಬ್ರಿಡ್ಜ್ಗಳು ಕೂಡ ಓಪನ್ ಆಗಿದೆ ನೋಡಿ. ಇವಾಗ ಇದು ಹೇಮಾವತಿ ನದಿಯ ಬ್ರಿಡ್ಜ್ ಆಗಿರುತ್ತೆ. ಸಕಲೇಶಪುರ ಬೈಪಾಸ್ನ 5-6 ಕಿಲೋಮೀಟರ್ ರಸ್ತೆ ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ. ಓನ್ಲಿ ಅದು ಹೈಟೆನ್ಷನ್ ವೈರ್ ಇದ್ದಂಥ ಜಾಗವನ್ನು, ಆ ಕಂಬವನ್ನು ಶಿಫ್ಟ್ ಮಾಡಿದ್ದಾರೆ. ಅಲ್ಲಿ ಆ ಜಾಗದ ಕೆಲಸವನ್ನು, ಮಣ್ಣು ತೆಗೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆ ಮಣ್ಣು ತೆಗೆದ ತಕ್ಷಣವೇ ಮುಗಿದ ನಂತರನೇ ಅದಕ್ಕೆ ಒಂದು ರಸ್ತೆ ಹಾಕುವಂಥ ಕೆಲಸವನ್ನು ಮಾಡ್ತಾರೆ. ಮಾಡಿದ್ರೆ ಅಲ್ಲಿಗೆ ಸಕಲೇಶಪುರ ಬೈಪಾಸ್ನ ಪೂರ್ತಿಯಾದಂಥ ಕೆಲಸ ಮುಗೀತದೆ. ಯಾವುದೇ ರೀತಿಯ ಬಾಕಿ ಉಳಿದಿರೋದಿಲ್ಲ ಕೆಲಸಗಳಲ್ಲಿ ನೋಡಿ. ಸಕಲೇಶಪುರ ಬೈಪಾಸ್ ಓಪನ್ ಆಗಿಲ್ಲ ಅನ್ನೋರಿಗೆ ನೋಡಿ, ಲಾರಿಗಳೆಲ್ಲ ಇಲ್ಲೇ ಪಾಸ್ ಆಗ್ತಾ ಇದೆ. ಈಗ ಎಲ್ಲ ಲಾರಿಗಳು, ಕಾರುಗಳು ಪ್ರತಿಯೊಂದು ಕೂಡ ಇಲ್ಲೇ ಸಾಗ್ತಾ ಇದ್ದಾವೆ. ಇದು ಮೇ 15-16 ಅಪ್ಡೇಟ್ ಆಗಿರುತ್ತೆ. ಬೈಪಾಸ್ ಮುಗಿಯುವಂತ ಹಂತ ಬಂದಿದೆ. ಬೈಪಾಸನ್ನು ನಾವು ಮುಗಿಸ್ತಿದ್ದೇವೆ ಇಲ್ಲಿಗೆ. ಇನ್ನು ಮುಂದೆಗೆ ಇರುವಂಥ ಕೆಲಸದ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ತೋರಿಸ್ತೇನೆ.